ನೋಡಿ ಫ್ರೆಂಡ್ಸ್, ನಾನು ಇಲ್ಲೀಗ ತವಾ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ನಾನು ಮಸಾಲೆ ಹುರ್ಕೋಬೇಕು. ಹಾಗಾಗಿ ನಿಮ್ಗೆ ನೋಡಿಲ್ಲ ಮಸಾಲೆ ಏನೇನಂದರೆ ಭಾಳ ಏನಿಲ್ಲ. ಮಸಾಲ ಸಿಂಪಲ್ ಆಗಿದೆ, ಸೂಪರಾಗಿ ಬರುತ್ತೆ. ಇಲ್ಲಿ ನೋಡಿ, ನಾನು ಅರ್ಧ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ಇದನ್ನು ಹುರ್ಕೋಬೇಕೀಗ. ಲಘುನೇ ಬೇಯ್ಬಿಡ್ತೈತದು, ಇಷ್ಟೇ ಸ್ವಲ್ಪ. ನೋಡಿ, ಇದು ಹುರಿದ್ಕೊಂಡೆ. ಈಗ ನಾನು ಇಲ್ಲಿ ಜೀರಿಗೆ ಹುರ್ಕೋತಾ ಇದ್ದೀನಿ. ಜೀರಿಗೆ ಮತ್ತು ಅಜ್ವಾನ್ ಇವೆರಡು ಒಂದೇ ಸತಿ ಹುರ್ಕೋತಾ ಇದ್ದೀನಿ ನಾನು. ನೋಡಿ, ಮೀಡಿಯಮ್ ಉರಿಯಲ್ಲಿ ಈಗ ಇದು ಹುರಿತು. ಬಾಣಲೆ ಕಾಯ್ದುಬಿಟ್ಟಿದೆ, ಹಾಗಾಗಿ ಸ್ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಈಗ ನಾನು ಧನಿಯಾ ಕಾಳು ಹಾಕ್ತಾಯಿದ್ದೀನಿ. ಅದು ಒಂದು ದೊಡ್ಡ ಸ್ಪೂನು ಇಷ್ಟು ಹಾಕ್ತಾಯಿದ್ದೀನಿ ನೋಡಿ. ಒಂದು ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಮೆಂತ್ಯ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಅಜ್ವಾನ್ ನಾನು ಎಲ್ಲ ಹುರ್ಕೊಂಡು ಬಂದೆ. ನೋಡಿ, ಇದು ಹುರ್ಕೊಂಡಿದ್ದೀನಿ. ಹುರಿದಿದ್ದಾಯಿತು. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಈಗ ಇಷ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಈಗ ಕೊಬ್ಬರಿ ಹಾಕ್ತಾಯಿದ್ದೀನಿ, ಹಸಿ ಕೊಬ್ಬರಿನ. ಇದನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬರೋಣ. ತರಿಯಾಗಿ ರುಬ್ಕೊಂಡು ಬರೋಣ. ನೋಡಿ ಫ್ರೆಂಡ್, ಈ ಥರ ನಾನು ರುಬ್ಕೊಂಡ್ಬಂದಿದ್ದೇನೆ ಕೊಬ್ಬರಿನ. ಈಗ ಇದಕ್ಕೆ ನಾನು ಇಲ್ಲಿ ಅರ್ಧ ಕಟ್ ಮಾಡ್ಕೊಂಡು ಈರುಳ್ಳಿನ ಹಾಗೆ ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ, ಆಮೇಲೆ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ನೋಡಿ ಇಲ್ಲಿ ಇದು ಪೆಪ್ಪರ್ ಪೌಡರ್, ಕಾಳು ಮೆಣಸು ಪೌಡರ್, ಇದು ಅರಿಶಿನ ಪುಡಿ, ಖಾರ ಪುಡಿ. ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ನೋಡಿ, ಇದನ್ನ ಈಗ ಚೆನ್ನಾಗಿ ರುಬ್ಕೊಂಬರ್ಬೇಕು. ಇದನ್ನು ಫುಲ್ಲ ಪೇಸ್ಟ್ ಆಗಬೇಕು. ಹಾಗಾಗಿ ರುಬ್ಕೊಬರೋಣ. ಈಗ ಮಿಕ್ಸಿಯಲ್ಲಿ ರುಬ್ಕೊಂಬರೋಣ. ನೋಡಿ, ಇದಕ್ಕೆ ನೀರು ಸ್ವಲ್ಪ ನೀರು ಹಾಕೋಂತ ರುಬ್ಬಬೇಕು. ಈಗ ಸ್ವಲ್ಪ ನೀರು ಹಾಕಿದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ ಈಗ. ನೋಡಿ ಫ್ರೆಂಡ್ಸ್, ಈ ಥರ ರುಬ್ಕೊಂಬಂದೆ ನಾನು ಕೊಬ್ಬರಿನ. ಅದೆಲ್ಲ ಏನೇನು ತೋರಿಸಿದೆಲ್ಲ ನಾನು ಈ ಥರ ರುಬ್ಕೊಂಬಂದಿದ್ದೇನೆ. ಈಗ ಈ ಥರ ಆಗಬೇಕದು. ನೋಡಿ, ವಿಡಿಯೋ ಆನ್ ಆಗಿಲ್ಲ, ಸಾರಿ. ನಾನು ಫಸ್ಟಿಗೆ ಒಂದು ಚಮಚ ಎಣ್ಣೆ, ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿನ, 2 ಹಸಿ ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ಮತ್ತು ಕರಿಬೇವು ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಿಕೊಂಡು ಇದು ರುಬ್ಕೊಂಡಿರೋ ಮಸಾಲಾನ ಹಾಕಿ ಈಗ ಬೇಯಿಸ್ತಾ ಇದ್ದೀನಿ. ನೋಡಿ, ನಮಗೆ ಗಟ್ಟಿನೂ ಅಲ್ಲ, ಈ ಕಡೆ ತಳನೂ ಅಲ್ಲ, ಮೀಡಿಯಮ್ ಬೇಕಾಗಿತ್ತು. ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನಾನು 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಸಾಂಬಾರು ಗಟ್ಟಿ ಬೇಕಾ, ತೆಳು ಬೇಕಾ ನೋಡಿಕೊಂಡು ನೀರು ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಹುಳಿ ಬೇಕು ಅಷ್ಟು. ನಮಗೆ ಇಷ್ಟು ಹುಳಿ ಸಾಕು. ಒಂದು ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು ಗಾತ್ರದ್ದು ಹಾಕ್ತಾಯಿದ್ದೀನಿ ನಾನು ಇಲ್ಲಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು. ಇದು ಚೆನ್ನಾಗಿ ಕುದೀಲಿ ಈಗ. ನೋಡಿ ಫ್ರೆಂಡ್ಸ್, ಈ ಥರ ಕುದೀತಾ ಇದೆ. ಈಗ ಫಿಶ್ ಹಾಕೋಣ. ನಾನು ಬಾಂಗ್ಡಾ ಫಿಶ್ ತೊಗೊಂಡಿದ್ದೀನಿ. ನೋಡಿ, ಇದು ಬಾಂಗ್ಡಾ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು 2 ನಿಮಿಷ ಕುದಿಸಿದರೆ ಸಾಕು. ಸಣ್ಣ ಉರಿಯಲ್ಲಿ 2 ನಿಮಿಷ ಕುದಿಸಿ, ಇಲ್ಲಾಂದರೆ ಫಿಶ್ ಇದನ್ನು ಒಡೆದ್ಬಿಡುತ್ತೆ. 2 ನಿಮಿಷ ಬಿಟ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ 2 ನಿಮಿಷ ಕುದೀಲಿದು. ನೋಡಿ ಫ್ರೆಂಡ್ಸ್, ಈಗ 2 ನಿಮಿಷ ಆಯಿತು.
ನೋಡಿ ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಆಯಿತು, ಈಗ ಆಫ್ ಮಾಡಿದರೆ ಮುಗೀತು ಸಾಂಬಾರು. ನೋಡಿ 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 ಸಾಂಬಾರು, ಫಿಶ್ ಸಾಂಬಾರ್ ರೆಡಿ. ನೋಡಿ ಫ್ರೆಂಡ್ಸ್, ಫಿಶ್ ಸಾಂಬಾರ್ ಮತ್ತು ಕುಚ್ಚಲಕ್ಕಿ ಅನ್ನ, ಇದು ಫಿಶ್ ಫ್ರೈ ನೋಡಿ. ಈಗ ಸಾಂಬಾರ್ ಹಾಕೋಣ. ಮುಗ್ತಮ್ಮ ಹೇಗಿದೆ ತಕ್ಷ? ಸಮೋ ಚೆನ್ನಾಗಿಲ್ಲ. ನಾನು ಇಲ್ಲ ತಿಂದಿಲ್ಲ. ಸುಳ್ಳ ಚಲೋ ಆಯ್ತು.